ಗಜಮುಖದವಗೆ ಗಣಪಗೆ 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 ಗಜಮುಖದವಗೆ ಗಣಪಗೆ 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 ಚೆಲ್ವಾದಿ ಜಗವಂದಿತಗೆ ಚೆಲ್ವಾದಿ ಜಗವಂದಿತಗೆ ಅಶೋಕವನದಲ್ಲಿ ರಾವಣಾಸುರನ ಮಂತ್ರಿಗಳಾದ ಶುಕಾಸಾರಣರು ಮಾತನಾಡುತ್ತಿದ್ದಾರೆ. ಅವರ ವರ್ತಮಾನವನ್ನು ತಿಳಿಯೋಣ. ಮಿಥಿಲಾಪಟ್ಟಣಕ್ಕೆ ಹೋಗಿದ್ದ ಶುಕನು ಬರುತ್ತಿರುವಂತಿದೆ. ಮಿತ್ರನೇ, ನಿನಗೆ ವಂದಿಸುವೆನು. ಅಮಾತ್ಯ ಶ್ರೇಷ್ಠನಾದ ಸಾರಣೆ, ನಿನ ಭೂವಂದಿಸುವೆನು. ಮಿತ್ರನೇ ಮಿತ್ರನೇ, ಮಿಥಿಲಾಪಟ್ಟಣದ ವರ್ತಮಾನವೇನು ಹೇಳು. ಅದನ್ನು ಅನಂತರ ಹೇಳುವೆನು. ನಿನ್ನ ಈ ವಿಜಯ ಪ್ರಯಾಣವೆಲ್ಲಿಗೆ ಎಂದು ನೀ ಮೊದಲು ಹೇಳು. ಆ ಜನಕ ಮಹಾರಾಜನು ನಮ್ಮ ಮಹಾರಾಜನು ಪರಮೇಶ್ವರ ಭಕ್ತರಾಗಿಯೂ ಪರಮ ಮಿತ್ರರಾಗಿಯೂ ಇರುವರು. ಅಂತಹ ಜನಕರಾಯನ ಮಗಳನ್ನು ತಾನು ರಾಕ್ಷಸ ವಿವಾಹದಿಂದ ವರಿಸುವುದು ಯುಕ್ತವಲ್ಲವೆಂದು ನಮ್ಮ ದಶಾನು ಈಗ ಈ ರೀತಿ ವಿನಯವಾದ ಮಾರ್ಗದಲ್ಲಿ ವರ್ತಿಸುತ್ತಿರುವನು. ಆದ ಕಾರಣ ನಾನು ಜನಕರಾಯನ ಬಳಿಗೆ ಕನ್ಯಾರ್ಥಿಯಾಗಿ ಹೋಗಿ ಬರಬೇಕೆಂದು ನನಗೆ ಅಪ್ಪಣೆಯನ್ನು ಕೊಟ್ಟನು. ಹಾಗಾದರೆ ನಾನು ಮಿಥಿಲಾಪಟ್ಟಣಕ್ಕೆ ಹೋಗಿದ್ದಾನಷ್ಟೇ. ನನಗೆ ಅಲ್ಲಿ ತಿಳಿದ ವರ್ತಮಾನವನ್ನು ಹೇಳುತ್ತೇನೆ ಕೇಳು. ನೀನು ಈಗ ಉದ್ದೇಶಿಸಿಕೊಂಡು ಹೋಗುವ ಕಾರ್ಯವು ಜಯವಾಗುವುದಿಲ್ಲ. ಜನಕರಾಯನು ತನ್ನ ಮಗಳನ್ನು ನಮ್ಮ ರಾವಣಾಸುರನಿಗೆ ಕೊಡುವುದಿಲ್ಲ. ಅದಕ್ಕೆ ಕಾರಣವೇನು? ಈ ಕಾಲದಲ್ಲಿ ಮಗಳು ಒಪ್ಪದೆ ಮದುವೆಯಾದ ಪಾಪ ಉಂಟೆ. ಸೀತೆಯನ್ನು ನಾವು ನೀವು ಒಡಂಬಡಿಸುವುದಾಗುವುದಿಲ್ಲವೇ? ಶ್ರೀ ಬುದ್ಧಿ ಪ್ರಳಯಾಂತಕ. ಚಿಂತೆ ಇಲ್ಲ, ಸೀತಾರಾಮರಿಗೆ ಇನ್ನು ಪಾಣಿಗ್ರಹಣವಾಗಿಲ್ಲವಷ್ಟೇ. ದಶರಥನಿಗೋಸ್ಕರ ನಾನು ಅವನ ಬಳಿಗೆ ಕನ್ಯಾರ್ಥಿಯಾಗಿ ಹೋದ ಮೇಲೆ ಏನಾಗುವುದು ಏತಕ್ಕೆನ್ನುತ್ತೀಯೋ? ತ್ರಿಲೋಕಾಧಿಪತಿಯಾಗಿಯೂ ಲೋಕೈಕ ವೀರನಾಗಿಯೂ ಪರಮೇಶ್ವರ ಭಕ್ತನಾಗಿಯೂ ತನಗೆ ಪರಮ ಮಿತ್ರನಾಗಿರುವ ದಶರಥನನ್ನು ಬಂದು ಕೇಳಿದರೆ ಕೊಡುವುದಿಲ್ಲ ಎಂದು ಹೇಳುವುದು ಕಷ್ಟ. ಅವನು ಬಂದು ಕೇಳುವುದಕ್ಕೆ ಮುಂಚೆ ಗೌಪ್ಯವಾಗಿ ಸೀತಾರಾಮನಿಗೆ ಪಾಣಿಗ್ರಹಣ ಮಾಡಿಸಬೇಕು. ಹೀಗೆಂದು ಆಲೋಚಿಸಿ ಜನಕರಾಯನು ವಿಶ್ವಾಮಿತ್ರನನ್ನಾಗಲೇ ಬರಾತಿಯಾಗಿ ದಶರಥನ ಬಳಿಗೆ ಕಳುಹಿಸಿರುವನು. ಆ ಅಭಿಜ್ಞನು ನಿನ್ನನ್ನು ನನ್ನನ್ನು ಮೀರಿಸಿದವನಯ್ಯ. ಶಿವ ಶಿವ, ಎಂತಹ ಕಷ್ಟಕಾಲ! ನಮ್ಮ ಮಹಾರಾಜನಲ್ಲಿ ಇಷ್ಟೊಂದು ವಿನಯವು, ಜನಕರಾಯನಲ್ಲಿ ಇಷ್ಟೊಂದು ಕಠಿಣವು ಇರುವುದೇ? ವಿಶ್ವಾಮಿತ್ರನು ತನ್ನ ಯಜ್ಞವನ್ನು ಕಾಪಾಡುವುದಕ್ಕಾಗಿ ಎಂದು ರಾಮನ್ನು ಕರೆದುಕೊಂಡು ಬರುತ್ತೇನೆಂಬ ವರ್ತಮಾನವನ್ನು ಹುಟ್ಟಿಸಿ ಅಯೋಧ್ಯಕ್ಕೆ ಹೋಗಿದನು. ಜನಕರಾಯನು ತಾನು ವಿಶ್ವಾಮಿತ್ರನ ಯಜ್ಞವನ್ನು ನೋಡುವುದಕ್ಕಾಗಿ ಜಾನಕಿಯೊಡನೆ ವಿಶ್ವಾಮಿತ್ರನ ಆಶ್ರಮಕ್ಕೆ ಹೋಗಿ ರಾಮನ ಆಗಮನವನ್ನು ನಿರೀಕ್ಷಿಸಿಕೊಂಡಿರುವನು. ವಿಶ್ವಾಮಿತ್ರನು ಯಜ್ಞದ ವರ್ತಮಾನವನ್ನು ಹುಟ್ಟಿಸಿರುವುದು ಗೌಪ್ಯವಾಗಿ ಸೀತಾರಾಮನ ಪಾಣಿಗ್ರಹಣ ಮಾಡಿಸುವುದಕ್ಕೆ. ಆ ದುರಾತ್ಮನಾದ ವಿಶ್ವಾಮಿತ್ರನನ್ನು ಅವನ ಯಜ್ಞ ಭೂಮಿಯಲ್ಲೇ ಯಜ್ಞ ಮಾಡುವೆನು. ಅವನ ಆಶ್ರಮಕ್ಕೆ ನಾನು ಈ ಕ್ಷಣವೇ ಹೋಗುವೆನು. ಮಿತ್ರನೇ, ಆ ವಿಶ್ವಾಮಿತ್ರನನ್ನು ಯಜ್ಞ ಮಾಡುವುದರಿಂದ ಸೀತೆಯು ನಮ್ಮ ರಾವಣಾಸುರನ ಕೈ ಸೇರಿದಂತಾಗುವುದೇ? ಸತನೇ, ಅದಕ್ಕೇನಾದರೂ ಉಪಾಯ ಮಾಡಬೇಕು. ಏನು ಮಾಡುವುದು ಏನು ಮಾಡುವುದು? ನಮ್ಮ ಕೆಲಸವಾಯಿತು, ನಮ್ಮ ಕೆಲಸವಾಯಿತು. ಸೀತೆಯು ರಾವಣಾಸುರನ ವಶನಾದಳು. ಅದೇನು ಯೋಚಿಸಿದೆ, ನನಗೂ ಕಂಸ ಹೇಳಯ್ಯ. ಜನಕರಾಯನು ರಾಮನ ಆಗಮನವನ್ನು ನಿರೀಕ್ಷಿಸಿಕೊಂಡು ವಿಶ್ವಾಮಿತ್ರನ ಆಶ್ರಮದಲ್ಲಿರುವನಷ್ಟೇ. ರಾಮನು ಅಲ್ಲಿಗೆ ಬರುವುದಕ್ಕೆ ಮುಂಚೆ ನಮ್ಮ ದಶಾನನು ರಾಮನ ರೂಪಿನಿಂದ ಅಲ್ಲಿಗೆ ಹೋದರೆ ಜನಕನು ಜಾನಕಿಯು
ಮುಂಚಿತರಾಗಿ ನಮ್ಮ ಕಾರ್ಯ ಕೈಗೊಳ್ಳುವುದಿಲ್ಲವೇ? ಹೀಗೆಲ್ಲಾದರೂ ಮಾಡಿದರ ಉಂಟೇನೆಯ? ಇದೇನಯ್ಯ ಹೊಸದಾಗಿ ಈ ರೀತಿ ಹೇಳುತ್ತಿರುವೆ? ವಂಚನೆ ನಮ್ಮ ರಾಕ್ಷಸ ವಂಶದ ಕುಲಧರ್ಮವಲ್ಲವೇ? ಯಾವ ರೀತಿಯಿಂದಲಾದರೂ ಜಾನಕಿಯು ನಮ್ಮ ದಶಾನನ ವಶರಾದರೆ ಅನಂತರ ಅವರ ಐಶ್ವರ್ಯವನ್ನು ತ್ರಿಲೋಕಾಧಿಪತ್ಯವನ್ನು ನೋಡಿ ತಂದೆ ಮಗಳಿಬ್ಬರು ಸಂತೃಪ್ತರಾಗುವರು. ಒಳ್ಳೆ ಉಪಾಯವನ್ನು ಯೋಚಿಸಿದೆ. ಜಾನಕಿಯು ನಮ್ಮ ವಶಾದಂತೆಯೇ ಸರಿ. ಇದರ ಜೊತೆಗೆ ನಾನೊಂದು ಉಪಾಯವನ್ನು ಹೇಳುತ್ತೇನೆ ಕೇಳು. ವಿಶ್ವಾಮಿತ್ರನು ರಾಮನನ್ನು ಕರೆದುಕೊಂಡು ಬರುತ್ತೇನೆಂಬ ವರ್ತಮಾನವನ್ನು ಹುಟ್ಟಿಸಿ ಅಯೋಧ್ಯಕ್ಕಷ್ಟೇ ಹೋಗಿದನು. ಅವರ 3 ಜನರನ್ನು ಮಧ್ಯ ಮಾರ್ಗದಲ್ಲಿ ಕೊಂದರೆ ಉತ್ತಮವಲ್ಲವೇ? ಯುದ್ಧವೇ ಸರಿ. ಆಹಾ, ನಾವೆಲ್ಲರೂ ಲಂಕಾನಾಥನ ಮಂತ್ರಿಗಳು, ಒಂದೇ ಮಠಕ್ಕೆ ಮಣ್ಣು ಹಾಕಿದವರು. ಯಾರಿಗೆ ಯಾರು ಕಡಿಮೆ? ನಿನ್ನ ಉಪಾಯವು ನನ್ನ ಉಪಾಯವನ್ನು ಬಲಪಡಿಸುತ್ತಿರುವುದು. ಈ ಕಾರ್ಯವನ್ನು ತಪ್ಪದೇ ಮಾಡಬೇಕು. ಈ ಕಾರ್ಯನಿರ್ವಾಹಕ್ಕೆ ಸಹಸ್ರಗಜ ಬಲಶಾಲಿಯಾದ ನಮ್ಮ ತಾಟಕಿಯೇ ಸರಿ. ಅವಳಾದರೆ ಮಧ್ಯಮಾರ್ಗದಲ್ಲೇ 3 ಜನರನ್ನು ಕೊಲ್ಲುವಳು. ಒಂದು ವೇಳೆ ಅವಳ ಗುಟ್ಟು ರಟ್ಟಾದರೂ ಚಿಂತೆ ಇಲ್ಲ. ಇವಳು ಹೆಂಗಸು, ಸ್ತ್ರೀವಧೆಯನ್ನು ಮಾಡಬಾರದೆಂದು ರಾಮ ಲಕ್ಷ್ಮಣರು ಅವಳ ಗೋಜಿಗೆ ಹೋಗುವುದಿಲ್ಲ. ನೀನು ರಾವಣಾಸುರನ ಬಳಿಗೆ ಹೋಗಿ ಅವನಿಗೆ ಈ ಸಂಗತಿಯನ್ನೆಲ್ಲ ತಿಳಿಸಿ ಮುಂದಿನ ಕಾರ್ಯವನ್ನು ಜಾಗೃತಪಡಿಸು. ನಾನು ತಾಟಕಿಯನ್ನು ಈ ಕಾರ್ಯಕ್ಕೆ ಸಿದ್ಧಪಡಿಸುವೆನು. ಅಮ್ಮ ತಾಟಕಿ, ಎಲ್ಲ ವಿಷಯ ತಿಳಿಸಾಯ್ತು. ಈಗಾಗಲೇ ಮಧ್ಯವರ್ಗದಲ್ಲೇ 3 ಜನರನ್ನು ಕೊಂದಿರುತ್ತಾಳೆ. ಇವಳ ಒತ್ತಾಸೆಗೆ ಇವಳ ಮಗ ಮಾರೀಚನನ್ನು ಕಳಿಸಬೇಕು. ಆಹಾ, ರಾವಣಾಸುರನು ರಾಮವೇಷವನ್ನು ಧರಿಸಿಕೊಳ್ಳಲು ಸಿದ್ಧನಾಗಿದ್ದಾನೆ. ಇವನಿಗೆ ವೇಷವು ಎಷ್ಟು ಚೆನ್ನಾಗಿ ಒಪ್ಪುತ್ತಿರುವುದು. ಇವನು ಬೇರೆ, ರಾಮನು ಬೇರೆ ಎಂದು ಯಾರು ತಾನೇ ಹೇಳುವುದರು? ಹೌದು ಮಿತ್ರನೇ. ರಾವಣ ರಾವಣ ನಮ್ಮ ರಾವಣ, ರಾವಣ ರಾವಣ ನಮ್ಮ ರಾವಣ, ರಾವಣ ರಾವಣ ನಮ್ಮ ದಶನನ, ರಾವಣ ರಾವಣ ನಮ್ಮ ದಶನನ, ರಾವಣ ರಾವಣ ಈಗ ರಾಮನಾಥನ. ಹೇಗೆ ಕಾಣಿಸುತ್ತೇನೆ? ಜಿಯಾ, ಆಹಾ, ಅಯ್ಯೋ, ಈ ಸೀತೆಗೋಸ್ಕರ ಈ ನರಮನುಷ್ಯನ ವೇಷ ಧರಿಸಬೇಕಾಯ್ತಲ್ಲ. ಮೆಚ್ಚಿಸಲು ನಿನ್ನ ಮೆಚ್ಚಿಸಲು ಎಷ್ಟೊಂದು ವೇಷವ ಧರಿಸಲಿ, ಮೆಚ್ಚಿಸಲು ನಿನ್ನ ಮೆಚ್ಚಿಸಲು ಎಷ್ಟೊಂದು ವೇಷವ ಧರಿಸಲಿ, ಈ ನರಮಾಶು ವೇಷವ ಧರಿಸಲಿ, ಪರಮಾಣು ಕಷ್ಟವ ಪಟ್ಟಿರಲಿ, ನರಮಾಶು ವೇಷವ ಧರಿಸಲಿ, ಪರಮಾಣು ಕಷ್ಟವ ಪಟ್ಟಿರಲಿ, ಮೆಚ್ಚಿಸಲು ನಿನ್ನ ಮೆಚ್ಚಿಸಲು. ದಶರಥನೇ, ಈ ವೇಷವನ್ನು ಅಳವಡಿಸಿಕೊಂಡಿರುವುದಕ್ಕಾಗಿ ನೀನು ವ್ಯಾಕುಲ ಪಡಬೇಡ. ಇದರಿಂದ ಸೀತೆಯು ನಿನ್ನ ವಶರಾಗುವಳು. ಆದರೂ ಆಗಬಹುದು. ಆದರೆ ಲೋಕೈಕ ವೀರನಾದ ತ್ರಿಲೋಕಾಧಿಪತಿ ಅನಿಸಿಕೊಂಡಿರುವ ನಾನು ಈ ನರಪಶುವಿನ ಆಕಾರದಿಂದ ಹೋಗಿ ಕನ್ಯಾದಾನಕ್ಕೆ ಕೈಯೊಡ್ಡುವುದು ನನಗೆ ತುಂಬಾ ನಾಚಿಕೆಯಾಗುವುದು. ಆದರೂ ಚಿಂತೆ ಇಲ್ಲ. ರಾಕ್ಷಸೇಂದ್ರನೇ, ಈ ರೂಪವನ್ನು ಅಳವಡಿಸಿಕೊಂಡಿರುವುದಕ್ಕಾಗಿ ನೀನು ವ್ಯಾಕುಲ ಪಡಬೇಡ. ಇದು ನಿನಗೆ ಮಾತ್ರ ಆಗುತ್ತಲ್ಲ, ದಮಯಂತಿ ಸ್ವಯಂವರದಲ್ಲಿ ಆ ದಿಕ್ಪಾಲಕರು ವೇಷಧಾರಿಗಳಾಗಿ ಹೋಗಿರಲಿಲ್ಲವೇ? ಸಂಜೀವನೆ, ಹಾಗೆಂದರೇನು? ದಮಯಂತಿಯ ಸ್ವಯಂವರದಲ್ಲಿ ದಿಕ್ಪಾಲನಿಗಾದ ಪ್ರಯೋಜನವೇ ಧಾರಾಸುತೆಯ ಸ್ವಯಂವರದಲ್ಲಿ ಈ ದಶಾನನಿಗೂ ಆಗುವುದೆಂದು ಹಾಸ್ಯ ಮಾಡುತ್ತೀಯೋ? ರಾಕ್ಷಸೇಂದ್ರನೇ, ಹಾಸ್ಯವಲ್ಲ. ಆಗಿಂದಾದರೂ ಆದಿತು. ಪರಮೇಶ್ವರನ ಭಕ್ತನಾದ ಸೀತೆಯ ತಂದೆಗೆ ನಿನ್ನಲ್ಲಿ ತುಂಬಾ ವಿಶ್ವಾಸವಿರುವುದು. ಈ ಭೈರೂಪವೆಲ್ಲ ಮಗಳನ್ನು ಮೆಚ್ಚಿಸುವುದಕ್ಕೆ ಮಾತ್ರವೇ. ಅದು ಹಾಗಿರಲಿ. ಹೊರಡುವುದಕ್ಕೆ ವಿಮಾನವನ್ನು ಸಿದ್ಧಪಡಿಸು. ಜಿಯಾ, ಇಗೋ ವಿಮಾನವು ಸಿದ್ಧವಾಯಿತು. ಪುಷ್ಪಕ ಪುಷ್ಪಕ
ಈ ಆಶ್ರಮವು ಎಷ್ಟು ರಮಣೀಯವಾಗಿರುವುದು. ಹೌದು, ಬಹಳ ಸುಂದರವಾಗಿದೆ. ಪಾದುಳಂ ಕೈನಿಗೆ ಸಂಚರಿಪ್ಪಮಿದು ಮುಕ್ತಿ ಶ್ರೀಗೆ ಜನ್ಮಸ್ಥಳಂ. ಜಿಯಾ, ಬಾ. ಬಾರೇ 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 ಮಿತ್ರನೆ ನೋಡುತ್ತವನವನು ರಾರಾಜಿಸುವೆ ಕೌಶಿಕವನವ. ಬಾರೇ ಮಿತ್ರನೆ ನೋಡುತ್ತವನವನು ರಾರಾಜಿಸುವೆ ಕೌಶಿಕವನವ. ಹಾರುವ ಶುಕಪಿತ ಶಾರಿಕೆ ನೋಡುತ್ತ ತೋರಿಸು ಬಾರಿ ಗುರುವನ ಪಥವನು. ಹಾರುವ ಶುಕಪಿತ ಶಾರಿಕೆ ನೋಡುತ್ತ ತೋರಿಸು ಬಾರಿ ಗುರುವನ ಪಥವ. ಬೇಗುರಿಸುವೆ ನೆಲದೊಳು ಬಾ. ಬಾರಿ ಮಿತ್ರನೆ ನೋಡುತ್ತವನವನು ರಾರಾಜಿಸುವೆ ಕೌಶಿಕವನವನು. ರಾಕ್ಷಸೇಂದ್ರನೇ, ನಮ್ಮ ಅಭಿಮತ ಸ್ಥಾನಕ್ಕೆ ನಾವು ತಲುಪಿದೆವು. ಇನ್ನು ವಿಜನವಾದ ಈ ಕೌಶಿಕೀಂದ್ರವನ್ನು ಅಲಂಕರಿಸಬಹುದು. ಮುಂದೆ ನಾವೇನು ಮಾಡಬೇಕು? ಸ್ವಾಮಿ, ಪರರ ಕಣ್ಣಿಗೆ ಕಾಣಿಸದಂತೆ ಈ ಭೂ ಪ್ರದೇಶದಲ್ಲಿ ಸಂಚಾರ ಮಾಡುವುದಕ್ಕೆ ನಾವು ತಿರಸ್ಕರಣಿ ವಿದ್ಯೆಯನ್ನು ಅನುಸರಿಸಬೇಕು. ಚೆನ್ನಾಗಿ ಯೋಚಿಸಿದೆ. ನಾವು ಅಗೋಚರರಾಗಿದ್ದುಕೊಂಡು ಇಲ್ಲಿ ನಡೆಯುವುದನ್ನೆಲ್ಲ ತಿಳಿದುಕೊಳ್ಳಬಹುದು. ಶುಕನು ತಿರಸ್ಕರಣಿ ವಿದ್ಯೆಯನ್ನು ಜಪಿಸಲಿ. ತಿರಸ್ಕರಣಿ ವಿದ್ಯೆ ಮಹ 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 ಮಹತೀನಂ ಅನುಕರಣೆ. ಆಹಾ, ಜಿಯಾ. ಇಲ್ಲಿ ಯಾರೋ ಬರುವಂತಿದೆ. ನಾವು ಇಲ್ಲೇ ಮರೆಯಾಗಿಟ್ಟುಕೊಂಡು ಇವರ ಆಡು ಮಾತುಗಳನ್ನು ಕೇಳೋಣ. ಸ್ವಾಮಿ, ಶುಕನ ತಿರಸ್ಕರಣಿ ವಿದ್ಯೆಯನ್ನು ತಾವು ಮರೆತಂತಿದೆ. ನಾವು ಅವರೆದುರಿಗೆ ಇದ್ದವರಿಗೆ ಕಾಣಿಸುವುದಿಲ್ಲ, ಮಾತನಾಡಿದ್ರು ಅವರಿಗೆ ಕೇಳಿಸುವುದಿಲ್ಲ. ಹೌದು, ಮರೆತಿದ್ದೆ. ಬನ್ನಿ, ಇಲ್ಲೇ ಈ ಲತಾಗೃಹದಲ್ಲಿ ನಿಂತು ಇವರ ಆಡು ಮಾತುಗಳನ್ನು ಕೇಳೋಣ. ಯಾರು ಇಲ್ಲದ ನಾರಿ ನಾನಿರನೋರ್ವಳೆಂದನು ಕೊಲ್ಲುವ. ಮಾರುಭೂಮನ ತೀರ ಮಾಡವ ಮೀರಿ ಬೀಳುತ್ತ ಮೆಲ್ಲಿನ. ನೀರನಂಬರೆಯುತ್ತ ಚಿತ್ರದಿ ನೋಡ್ಬ ಮುನ್ನಮೆ ನನ್ನನೆ. ಮಾರುಭೂಮನ ಕೊಲ್ಲಬೇಡವು ಬೇಡಿ ಕೊಂದನು ನಿನ್ನನ. ಯಾರೋ ತಪಸ್ವಿ ಕನ್ಯೆಯು ನಮಗೆ ವಿರಹವಶಳಾದಂತಿದೆ. ಅವಳೆಲ್ಲಿರುವವಳು ನೋಡಿ. ಇಲ್ಲಿ ಯಾರೂ ಕಾಣಿಸುವುದಿಲ್ಲ. ನನಗೂ ಕಾಣಿಸುವುದಿಲ್ಲ. ಪರಮಾಶ್ಚರ್ಯವಾಗುವುದು. ಆಶ್ಚರ್ಯವೇ ಸರಿ. ಕೊಲ್ಲು ಕೊಲ್ಲುತ್ತ ಕೊಲ್ಲುತ್ತೆಪ್ಪನು ನಲ್ಲನಿಲ್ಲದ ನಾರಿಯಂ. ನಿಲ್ಲದಿಲ್ಲದು ನಿಲ್ಲದೀತನು ಕೊಲ್ಲಬಾಡದ ದಾತೆಯಂ. ಪುನಃ ಶರೀರವಿಲ್ಲದೆ ಶಾರೀರ ಮಾತ್ರ ಕೇಳುವುದು, ಮೋಡವಿಲ್ಲದೆ ಮಳೆಯಾಗುವುದುಂಟೆ. ಯಾವಳು ಯುವತಿಯು ನಮಗೆ ಅದೃಶ್ಯವಾಗಿ ಪ್ರಲಾಪಿಸುತ್ತಿರುವಳು. ನಿಜ. ಸಖಿ, ಸಹಿಸಿಕೊ. ಇಂತಹ ಅಶುಭ ವಾರ್ತೆಗಳನ್ನಾಡಬೇಡ. ಪ್ರಿಯನ ಮುಖಚಂದ್ರ ದರ್ಶನವಾದರೂ ಉಂಟು, ಅದು ಇಲ್ಲವೋ? ಆಹಾ, ಈ ಕಡೆ ನೋಡು. ಯಾರೋ ಯುವತಿಯು ತನ್ನ ಪ್ರಿಯನನ್ನು ಕುರಿತು ಮೂರ್ಛೆ ಹೋದಂತಿದೆ. ಅವಳ ಬಳಿಯಲ್ಲಿ ಅವಳ ಸಖಿಯರು ಶೈತ್ಯೋಪಚಾರ ಮಾಡುತ್ತಿರುವರು. ಮನ್ಮಥ ತಾಪದಿಂದ ವಿಫಲರಾದ ಯುವತಿಯು ಕಾಣಿಸುವುದಿಲ್ಲ. ಅವಳ ಸಖಿಯರು ಮಾತ್ರ ಕಾಣಿಸುವರು. ಆಹಾ, ಇವಳನ್ನು ನೋಡುವುದಕ್ಕೆ ನನಗೆ ಪುಣ್ಯವಿಲ್ಲದೆ ಹೋಯಿತೆ. ನಿಮಗಾದರೂ ಕಾಣಿಸುವಲೇ ನೋಡಿ. ಸಖಿಯರು ಮಾತ್ರ ಕಾಣಿಸುತ್ತಿರುವರು. ನನಗೂ ಸಖಿಯರೊಬ್ಬರೇ ಕಾಣಿಸುತ್ತಿರುವರು. ಅಯ್ಯೋ, ಇವಳ ಸಂತಾಪವು ಮಿತಿ ಮೀರುತ್ತಿದೆ. ಇವಳನ್ನು ಶ್ರೀಗಂಧ ರಸದಿಂದಲಾದರೂ ಸೇಚನೆಯನ್ನು ಮಾಡುವೆನು. ಸೇಚನೆ ಮಾಡುತ್ತಿರುವುದು ಕಾಣಿಸುತ್ತಿರುವುದು, ವಿರಹಿಣಿಯು ಕಾಣಿಸುವುದಿಲ್ಲ. ನಾವೇ ಮಾಯಾವಿಗಳು, ನಮಗೂ ಇವಳು ಮಾಯಾವಿಯಾಗಿರುವಳು. ಇದೇನಿ ಆಶ್ಚರ್ಯ. ಸಖಿ, ನಿನ್ನ ಪತಿಯು ಇಲ್ಲಿಗೆ ನಾಳೆಯ ದಿವಸನೇ ಬರ್ತಾನಂತೆ. ಸಖಿ, ಈ ದಿವಸ ಪ್ರಾಣ ಉಳಿದರಲ್ಲವೇ ನಾಳೆಯ ಮಾತು. ಆಹಾ, ಈ ರಮಣಿಯು ಮನ್ಮಥ ತಾಪವನ್ನು ಒಂದು ಕ್ಷಣವೂ ಸಹಿಸಲಾರದವಳಾಗಿದ್ದಾಳೆ. ಸಖಿ, ಚಿತ್ರದ ಹಲಗೆಯನ್ನು ಚಿತ್ರ ಬರೆಯುವ ಸಾಮಗ್ರಿಗಳನ್ನು ತಂದಿರುವೆನು. ಈಗ ಅವುಗಳನ್ನೇ ತಂದೆ. ಸಖಿ, ಸಮಾಧಾನ ಮಾಡಿಕೊಂಡು ಬರೆ. ಸಖಿ, ಚಿತ್ರವನ್ನು ಬರೆಯದೆ ಸುಮ್ಮನೆ ಎತ್ತಕ್ಕಿರುವೆ. ನೀನು ಆಲೋಚಿಸುತ್ತಿರುವುದೇನು? ಮತ್ತಿನ್ನೇನು, ಮನ್ಮಥರಾಜನು ಸ್ವಪ್ನದಲ್ಲಿ ತನಗೆ ತೋರಿಸಿದನಲ್ಲ, ಆ ಮಹಾನುಭಾವನನ್ನು ಧ್ಯಾನಿಸುತ್ತಿರುವಳು. ಸರಿ ಸರಿ.
ಕೇಳು. ಶ್ಯಾಮಲ ವರ್ಣವಾದ ನಾಯಕನ ಶರೀರವನ್ನು, ಕರ್ಣಪರ್ಯಂತವಾಗಿರುವ ವಿಶಾಲವಾದ ಈ ರಕ್ತನೇತ್ರಗಳನ್ನು, ಅಜಾನುಬಾಹುಗಳನ್ನು, ಕರಕಮಲಗಳಲ್ಲಿ ಧನುರ್ಬಾಣಗಳನ್ನು ಬರೆದಿರುವೆ. ಆಹಾ, ಕೆರೆಯಲ್ಲಿ ತುಂಬಿಗಳ ಸಾಲಿನಂತಿರುವ ಎಳೆ ಮೀಸೆಗಳನ್ನು ಬರೆಯದೆ ಮರೆತೇ ಬಿಟ್ಟೆ. ಅಯ್ಯೋ, ಸಖಿ, ನನ್ನನ್ನು ಬರೆದಿಲ್ಲ, ಬೇರೆ ಯಾರನ್ನೋ ಬರೆದಿರುವವಳು. ಹೃದಯವೇ, ನಿನ್ನ ಮನೋರಥವು ವ್ಯರ್ಥವಾಯಿತೆ. ಹೋಗಿ, ನಾನು ನಿಮ್ಮ ಜೊತೆ ಮಾತನಾಡುವುದಿಲ್ಲ. ಮಾತನಾಡಬೇಡ. ಹಾ, ಇದೇನು ಕನಸಲ್ಲಿ ಕಂಡಂತೆ ಬರೆಯಲಿಲ್ಲ, ಹೀಗೆ ಬರೆದಿರುವೆ? ನಾನು ಕನಸಿನಲ್ಲಿ ಹೇಗೆ ಕಂಡೆನೋ ಹಾಗೆ ಬರೆದಿರುವೆನು. ಅವನು ಸೆರಗನ್ನು ಹಿಡಿಯಲಿಲ್ಲವೇ, ಮುತ್ತನ್ನು ಕೊಡಲಿಲ್ಲವೇ? ಈ ಮಂಗಳಮೂರ್ತಿ ಯಾರು? ಇಂಥವನನ್ನು ತ್ರಿಭುವನದಲ್ಲಿ ಯಾರು ನೋಡಲಿಲ್ಲ? ಸಾರಣ, ಚಿತ್ರವನ್ನು ನೀನು ನೋಡಿದ್ಯಾ? ಸ್ವಾಮಿ, ನೋಡುತ್ತಲೇ ಇದ್ದೇನೆ. ಯಾವನೋ ಒಬ್ಬ ಕ್ಷತ್ರಿಯ ಕುಮಾರನನ್ನು ಬರೆಯಲ್ಪಟ್ಟಿರುವುದು. ಸಖಿ, ಚಿತ್ರವು ಸರಿಯಾಗಿದೆಯಾ ಹೇಳು? ಸರಿಯಾಗಿದೆ ಎಂದು ನಾನು ಹೇಳುವುದರಿಂದ ನಿನಗೆ ಪ್ರಯೋಜನವೇನಮ್ಮ? ಇದನ್ನು ಆ ಪ್ರಿಯನು ನೋಡಿದರೆ ಬರೆದೆ ನಿನ್ನ ಕೈಗಳಿಗೆ ರತ್ನದ ಕಡಗವನ್ನು ಹಾಕುವನು. ನೋಡಿದೆಯಾ, ಹಾಸ್ಯ ಮಾಡುತ್ತೀಯೇ? ಸಖಿ, ಇವಳು ಈಗ ಕೈಯಲ್ಲಿ ಕಟ್ಟಿಕೊಂಡಿರುವ ವಿಶ್ವಾಮಿತ್ರನು ಕೊಟ್ಟ ಕಡಗಗಳಿಗಿಂತಲೂ ರತ್ನದ ಕಡಗಗಳು ಅತಿಶಯವಾದುದೇ. ಇವುಗಳಲ್ಲಿ ರಾಕ್ಷಸಾಂಧೀಕರಣವೆಂಬ ಮಣಿಗಳು ಕೆತ್ತಿರುವುದರಿಂದ ಇವಳು ರಾಕ್ಷಸರ ಕಣ್ಣಿಗೆ ಕಾಣಿಸುವುದಿಲ್ಲ. ಇವರ ಗುಟ್ಟು ಗೊತ್ತಾಯ್ತು, ಇವರ ಗುಟ್ಟು ಗೊತ್ತಾಯ್ತು. ನಮ್ಮ ಕಣ್ಣಿಗೆ ಕಾಣಿಸದೇ ಇರುವವಳು ಸೀತೆಯು. ಇವಳಿಂದ ಚಿತ್ರದಲ್ಲಿ ಬರೆಯಲ್ಪಟ್ಟಿರುವವನು ಇವಳಿಗೆ ಪ್ರಿಯಾತ್ಮನಾದ ರಾಮನು. ಇವಳು ಸೀತೆಯು, ಇವಳಿಂದ ಬರೆಯಲ್ಪಟ್ಟಿರುವವನು ರಾಮನೆಂದು ಮಾತ್ರ ಹೇಳಿದೆ. ಆದರೆ ರಾಮನನ್ನು ಧ್ವಂಸ ಮಾಡುವ ನನ್ನ ಹೆಸರನ್ನು ಎತ್ತಕ್ಕೆ ಹೇಳಲಿಲ್ಲ. ಎಲ್ಲ ರಘುವಂಶ ಕಳಂಕಿಯೇ, ಸೀತೆಗೆ ನೀನು ಪ್ರಿಯ ಪಾತ್ರನಾಗುವನೆಂದು ಗರ್ವಿಸಬೇಡ. ನಿನ್ನ ನಾಮವನ್ನು ನಿರ್ನಾಮ ಮಾಡುವುದಕ್ಕೆ ಮಾರೀಚನು ಕಾದಿರುವನು. ಈ ಸೀತೆಗೆ ರಾಕ್ಷಸಾಂಧೀಕರಣ ಮಡಿಗಟ್ಟಿದ ಘಟಕಗಳನ್ನು ಕೊಟ್ಟ ಆ ವಿಶ್ವಾಮಿತ್ರನೇನು ಮಾಡಬೇಕು? ರಾವಣನು ಸೀತೆಯನ್ನು ನೋಡಿದ ಮಾತ್ರಕ್ಕೆ ಅವಳನ್ನು ಅವನು ಅಪಹರಿಸುವೆಂದು ಅವನು ಹೇಗೆ ಭಾವಿಸಿದನು? ಅವನೇನನ್ನು ವೈದಿಕ ಕೊಟ್ಟೆಂದು ಭಾವಿಸಿಕೊಂಡೆಯೋ? ನಿನ್ನನ್ನು ನನ್ನನ್ನು ನಾಮವನ್ನು ಹಾಕಬಲ್ಲನೆಯಾ? ಹುಟ್ಟುವಾಗ ಒಂದು ಜಾತಿ, ಬೆಳೆಯುವಾಗ ಒಂದು ಜಾತಿ. ಕ್ಷತ್ರಿಯನು ಆದ್ರೆ ಬ್ರಾಹ್ಮಣಾಗಿರುವವನು. ಎಲ್ಲ ನೀಚ ವಿಶ್ವಾಮಿತ್ರನೇ, ಸ್ವರ್ಗವನ್ನು ನಿರ್ಮಾಣ ಮಾಡತಕ್ಕ ಶಕ್ತಿ ನಿನ್ನಲ್ಲಿದ್ದರೂ ನಮ್ಮ ಮಾರೀಚನನ್ನು ಗೆಲ್ಲತಕ್ಕ ಶಕ್ತಿ ನಿನ್ನಲ್ಲಿಲ್ಲವೋ? ರಂಭೆಯನ್ನು ನೀನು ಸ್ತಂಭನ ಮಾಡಿದರೂ ನಮ್ಮ ತಾಟಕೆಯನ್ನು ತಡೆಯಲಾರೆ. ಎಲ್ಲ ಸಾಯುವ ಕಾಲ ನಿನಗೆ ಸಮೀಪವಾದುದರಿಂದಲೇ ನನಗೆ ನೀನು ಅಹಿತವನ್ನು ಆಚರಿಸುತ್ತಿರುವೆ. ಸಾಯುವ ಕಾಲ ಇನ್ನು ಮೇಲೆ ಸಮೀಪವಾಗುವುದೇನು? ಅವನಾಗಲೇ ಸತ್ತೇ ಇರುವನು. ಅದು ಹಾಗಿರಲಿ, ಸೀತೆಯನ್ನು ನೋಡುವುದಕ್ಕೆ ಉಪಾಯವನ್ನು ಮಾಡು. ಜಿಯಾ, ಅದಕ್ಕೆ ಉಪಾಯವು ಸಿದ್ಧವಾಗಿರುವುದು. ಅದೇನು? ಹೇಳು. ಆಹಾ ಆಹಾ ಆಹಾ, ನೀನು ನಿಪುಣನು, ರಾವಣಾಸುರ ಮಂತ್ರಿ, ವಂಚನಾ ವಿದ್ಯಾ ವಿಶಾರದನು. ಹಾಗೆಯೇ ಮಾಡು, ಹೋಗು. ಜಿಯಾ, ಹೇಗಿರುವೆನು? ಅಯ್ಯೋ ಅಯ್ಯೋ, ಈ ಮಾರ್ಗಯಾತ್ರವನ್ನು ನಾನು ತಾಳಲಾರೆನು. ಅಯೋಧ್ಯೆಯಿಂದಲೂ ನಡೆದು ನಡೆದು ನನ್ನ ಕಾಲುಗಳು ನೋಯುತ್ತಿರುವುದು. ಹಿಡಿದುಕೊಳ್ಳುವುದಕ್ಕೆ ಛತ್ರಿ ಇಲ್ಲ, ಬೀಸಿಕೊಳ್ಳಕ್ಕೆ ಬೀಸಣಿಗೆನೂ ಇಲ್ಲ. ಯಾರು ಪುಣ್ಯಾತ್ಮರಿಲ್ಲವೇ? ನಾನು ಸತ್ತನು. ಮಹಾರಾಜನೇ, ನಮ್ಮ ಸಾರಣನ ಕೌಶಲ್ಯವನ್ನು ನೋಡು. ಆಹಾ, ಅಯೋಧ್ಯದಿಂದ ಯಾರೋ ಒಬ್ಬ ಬ್ರಾಹ್ಮಣನು ಬಂದಿರುವನು. ಸಖಿಯರೇ, ನೀವು ಅವನನ್ನು ಆಧರಿಸಿ. ಅಪ್ಪಣೆ. ವಿಪ್ರನೇ, ವಿಶ್ರಾಂತಿ ಮಾಡಿಕೊ. ನಾನಿವಾಗ ನಿಜವಾಗಿಯೂ ಸತ್ತೇನೋ? ಸಿಕ್ಕ ತಣ್ಣಗಿನ
ಆಕಾಶದಿಂದ ನೀರು ಬರ್ತಿದೆ. ಗಣೇಶ್ ಏನಾದರೂ ಹೇಳಿದ್ಯಾ? ಇಲ್ಲ ಇಲ್ಲ, ಮಹಾತ್ಮನೆ ಮುಂದಕ್ಕೆ ಹೇಳು, ಮುಂದಕ್ಕೆ ಹೇಳು. ನನ್ನ ಹೃದಯವು ತಣ್ಣಣಿಸುತ್ತಿರುವುದು. ಆ ತಲ್ಲಣವನ್ನು ಲಂಕಾನಾಥನು ನಿಲ್ಲಿಸುವನು. ಅಮ್ಮ, ನನ್ನನ್ನು ನೋಡಿ ಯಾರು ತಾನೇ ತಲ್ಲಣಿಸುವುದಿಲ್ಲ. ಈ ಮಾತಿನಿಂದ ನನಗೆ ಸಮಾಧಾನವಾಗಲಿಲ್ಲ. ಅಯೋಧ್ಯೆಯ ವರ್ತಮಾನವನ್ನು ಹೇಳು. ಕೈಯಲ್ಲಿರುವ ಖಡ್ಗಗಳನ್ನು ಕೊಟ್ಟರೆ ಮಾತ್ರ. ಇವನು ಯಾರೋ ವಂಚಕನಾದ ರಾಕ್ಷಸನಂತೆ ತೋರುವುದು. ಇವನು ವರ್ತಮಾನವನ್ನು ಹೇಳುತ್ತಿಲ್ಲ. ಅಮ್ಮ, ನಾನು ರಾಕ್ಷಸನಲ್ಲ, ನಾನು ರಾಮಭದ್ರನ ಪ್ರಿಯ ಸಖನು. ಅವನ ವರ್ತಮಾನವನ್ನೆಲ್ಲ ಹೇಳು. ಹಾಗಾದರೆ ವರ್ತಮಾನವನ್ನು ಹೇಳ್ತೀನಿ ಕೇಳಿ. ಹೇಳು, ಜಾಗ್ರತೆಯಾಗಿ ಹೇಳು, ಕೇಳುತ್ತೇವೆ. ರಾಮನ ವರ್ತಮಾನವನ್ನೆಲ್ಲ ಹೇಳು. ನಮ್ಮ ಸೀತೆಯು ನಿನಗೆ ತನ್ನ ಕೈಯಲ್ಲಿರುವ ಖಡ್ಗಗಳನ್ನು ಕೊಡುತ್ತಾಳೆ. ಸಖಿ, ಅಮ್ಮ, ಕೊಡುತ್ತೇನೆಂದವರೆಲ್ಲ ಕೆಲಸ ಮುಗಿದ ನಂತರ ನಿಜವಾಗಿ ಕೊಡುತ್ತಾರೆಯೇ? ಅಯ್ಯೋ, ಸತ್ಯವಾಗಿ ಕೊಡುತ್ತೇನೆ, ಹೇಳು. ಅಮ್ಮ, ನೀವು ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ, ನನಗೇನಾಗ್ಬೇಕು ಅದನ್ನ ತಗೊಂಡು. ಸೀತೆಯು ಬೇಕಲ್ಲದೆ ಅವಳ ಖಡ್ಗಗಳು ಯಾರಿಗೆ ಬೇಕು? ಹಾಗಾದರೆ ರಾಮಭದ್ರನ ವರ್ತಮಾನವನ್ನು ಹೇಳ್ತೀನಿ, ಕೇಳ್ತೀರಮ್ಮ? ಹಾ, ಕೇಳುತ್ತೇವೆ, ಹೇಳು. ಜಾಗ್ರತೆಯಾಗಿ ಹೇಳು. ತಡ ಮಾಡಿದರೆ ನಾನು ಇಲ್ಲೇ ಮೂರ್ಛೆ ಹೋಗುವೆನು. ಅಮ್ಮ, ನಿಮ್ಮ ಪುಣ್ಯ ಪ್ರಭಾವು ಚೆನ್ನಾಗಿದೆ ಅಮ್ಮ. ಈ ದಿವಸ ಇಲ್ಲಿಗೆ ರಘುಕುಮಾರನು ಬರುವನು. ಬರತಕ್ಕವನು ರಾವಣ. ಸಖಿ, ಸಖಿ, ಕೇಳಿದಿರಾ? ಈ ದಿವಸವೇ ನನ್ನ ರಘುಕುಮಾರನು ಇಲ್ಲಿಗೆ ಬರುತ್ತಾನಂತೆ. ಸಖಿ, ಇನ್ನಾದರೂ ಸಂತೋಷ ಪಡು. ಸಂತೋಷವಾಯಿತು. ಬ್ರಾಹ್ಮಣನೇ, ಈಗ ವಿಪ್ರನೇ, ವಿಪ್ರನೇ, ವಿಪ್ರನೇ. ಸಜೀವನೇ, ಪ್ರತ್ಯಕ್ಷವಾದ ಈ ಜಾನಕಿಯ ಕಾಂತಿಯನ್ನು ನೋಡಲಾರದೆ 20 ಕಣ್ಣುಗಳುಳ್ಳ ನಾನೇ ಶ್ರಮದಿಂದ ಇವುಗಳನ್ನು ನೋಡುವಲ್ಲಿ 2 ಕಣ್ಣುಗಳುಳ್ಳ ಈ ನರಪಶುಗಳು ಇವಳ ನೆತ್ತು ನೋಡಬಲ್ಲವು. ಸಖಿಯರು ಅಲ್ಲಿರುವರು. ತಾಯಿ, ಸಖಿ, ಆತ್ರಿ ಮಹರ್ಷಿಯು ಅನುಸೂಯೆಯು ವಿಶ್ವಾಮಿತ್ರರ ಯಜ್ಞ ನಿರೀಕ್ಷೆಗಾಗಿ ಬಂದಿರೋರು. ಅವರನ್ನು ವಂದಿಸುವುದಕ್ಕಾಗಿ ಜನಕನು ಜಾನಕಿಯನ್ನು ಕರೆದಿದ್ದರು. ಹೋಗೋಣ ಬನ್ನಿ. ನನಗೂ ಅವರನ್ನು ನೋಡಬೇಕೆಂಬ ಕುತೂಹಲವಿದೆ. ಬ್ರಾಹ್ಮಣರೇ, ನಾವಿನ್ನ ಬರುತ್ತೇವೆ. ಅಯ್ಯೋ, 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 ಅಯ್ಯೋ. ಸಜೀವನೇ, ನನ್ನ ಅಂತಃಪುರ ನಾರಿಯರು ಇನ್ನು ಮೇಲೆ ಅಲ್ಲಿದ್ದರೂ ಸರಿಯೇ, ಮತ್ತೆ ಎಲ್ಲಿಗೆ ಹೋದರೂ ಸರಿಯೇ, ನನಗೆ ದಾಸಿಯರಾಗಿರುವ ಸುರನಾರಿಯರು ಇನ್ನು ಮೇಲೆ ಲಂಕಾಪಟ್ಟಣದಲ್ಲಿದ್ದರೂ ಸರಿಯೇ, ಅಲ್ಲದೆ ಸ್ವರ್ಗಕ್ಕೆ ಓಡಿ ಹೋದರೂ ಸರಿಯೇ, ಕಮಲದ ಗರ್ವಗಳನ್ನು ಅಡಗಿಸುತ್ತಿರುವ ಈ ಜಾನಕಿಯ ಪಾಣಿಗ್ರಹಣ ನನಗಾದರೆ ಸಾಕು. ಇವಳು ಇಷ್ಟು ಉತ್ತಮ ವಸ್ತುವಾದುದರಿಂದಲೇ ನೀನು ರಾಮನ ರೂಪಿನೆಲ್ಲ ಬರಬೇಕಾಯಿತು. ಮಿತ್ರನೇ, ಇದುವರೆಗೂ ನಾನು ಮನುಷ್ಯ ವೇಷಧಾರಿಯಾಗುವುದಕ್ಕೆ ನಾಚಿಕೊಳ್ಳುತ್ತಿದ್ದನು. ಇನ್ನು ಮೇಲೆ ಇವಳ ಅನುರಾಗಕ್ಕೆ ಪಾತ್ರನಾಗುವುದಕ್ಕಾಗಿ ಮನುಷ್ಯಾಕೃತಿಯನ್ನು ಮಾತ್ರವೇ ಅಲ್ಲ, ಅವನಿಗಿಂತಲೂ ನೀಚವಾದ ಆಕೃತಿಯನ್ನಾದರೂ ಧರಿಸುವೆನು. ಇನ್ನು ಸಾವಕಾಶ ಮಾಡಬೇಡ, ಜನಕರಾಯನ ಬಳಿಗೆ ಹೋಗೋಣ. ನೀನು ವಿಶ್ವಾಮಿತ್ರನಂತಾಗು, ಈ ಸಾರಣನು ಲಕ್ಷ್ಮಣನಂತಾಗುವನು. ಅಯ್ಯೋ, ಆದರೆ ಈ ಚಿತ್ರಪಟ ಹಾಗೂ ಮಣಿಕಂಠವನ್ನು ಏನು ಮಾಡಬೇಕು ಜಿಯಾ? ಅವುಗಳನ್ನು ಸುಟ್ಟು ಬಿಸಾಕು. ದಾನವೇಶ ಸಿದ್ಧವಾಗುವೆನು. ಮೆಚ್ಚಿಸಲು ನಿನ್ನ ಮೆಚ್ಚಿಸಲು ಎಷ್ಟಾದ್ರೂ ವೇಷವ ಧರಿಸುವೆ. ಮೆಚ್ಚಿಸಲು ನಿನ್ನ ಮೆಚ್ಚಿಸಲು ಮಾಡಿದ ತಂತ್ರವು ಅತಂತ್ರವಾದರೇನಾಯಿತು? ಮಾರೀಚನ ಮಾಯೆಗೆ ಕೊನೆ ಮೊದಲುಂಟೆ. ಇದಕ್ಕೇನಾದರೂ ತಂತ್ರವನ್ನು ಯೋಚಿಸಿದ್ದೀಯೋ? ಮಾರೀಚನಲ್ಲಿಲ್ಲದ ತಂತ್ರ ಮತ್ತಾರಲ್ಲಿರುವುದು? ಸೀತೆಯಲ್ಲಿ ಅನರಕ್ತ ಆಗುವ ರಾಮನಿಗೆ ನಾನು ಮಾಯಾ ಸೀತೆಯನ್ನು ತೋರಿಸಿ ಅವನು ಬೆಂಕಿಯಲ್ಲಿ ಬಿದ್ದು ಸಾಯುವಂತೆ ಮಾಡುವೆನ. ಒಳ್ಳೆ ಉಪಾಯ, ಒಳ್ಳೆ ಉಪಾಯ. ರಾಮನೇ, ರಾಮನೇ,
ಇಲ್ಲಿಗೆ ಯಾರೋ ಬರುವಂತಿದೆ. ಹತ್ತು ಕಡೆ ನಿಂತು ನೋಡುತ್ತೇನೆ. ರಾಮಭದ್ರನೇ ಎಲ್ಲಿರುವನು? ಎತ್ತ ಕಡೆ ಹುಡುಕಿದರೂ ಸಿಗುತ್ತಿಲ್ಲವಲ್ಲ. ಬೇಟೆಯ ವಿನೋದಕ್ಕಾಗಿ ಬಿಡಾರವನ್ನೇ ಬಿಟ್ಟು ಬಂದಿರುವನು. ಅವನೆಲ್ಲಿದ್ದರೂ ಹುಡುಕಿ ಅವನ ಒತ್ತಾಸೆಗೆ ನಾನಾದರೂ ಇರುವೆನು. ಇವನು ಪಿಂಗಳನು, ರಾಮನ ಪ್ರಿಯ ಸಖನು. ಮಿತ್ರ ಪಿಂಗಳ, ನಾನಿಲ್ಲಿರುವೆನು. ಓ ರಾಮ, ಅಲ್ಲಿದ್ಯಾ? ಬಂದೆ. ದೈವಗತಿಯಿಂದ ನಮಗೆ ಒಳ್ಳೆಯ ಸಮಯ ಸಿಕ್ಕಿತು. ಕರಾಳನೇ, ಇವನು ರಾಮನ ಸಮೀಪಕ್ಕೆ ಹೋಗುವುದಕ್ಕಿಂತ ಮುಂಚೆ ಈ ಪಿಂಗಳ ರೂಪಿನಿಂದ ನೀನು ಅವನ ಸಮೀಪಕ್ಕೆ ಹೋಗಿ ಆನೆಯ ಸೊಂಡಿಲಿಗೆ ಸಿಕ್ಕಿದವನಂತೆ ನಟಿಸುತ್ತಾ ಈ ಕಾಡಿನಲ್ಲಿ ರಾಮನನ್ನು ದೂರವಾಗಿ ಕರೆದುಕೊಂಡು ಹೋಗು. ಅಲ್ಲಿ ಅವನಿಗೆ ನಾನು ಮಾಯಾಸೀತೆಯನ್ನು ತೋರಿಸುವೆನು. ಅವಳಲ್ಲಿ ಅವನಿಗೆ ನೀನು ವಿಶ್ವಾಸವನ್ನು ಹೆಚ್ಚಿಸುತ್ತಿರು. ವಿಶ್ವಾಮಿತ್ರನ ಶಿಷ್ಯನಾದ ಆ ಕಾಶ್ಯಪನ ರೂಪಿನಿಂದ ನಾನು ಅಲ್ಲಿಗೆ ಬಂದು ರಾಮನನ್ನು ಬೆಂಕಿಯಲ್ಲಿ ಬಿದ್ದು ಸಾಯುವಂತೆ ಮಾಡುವೆನು. ಮಾಯಾ ಪಿಂಗಳ, ಮಾಯಾ ಕಾಶ್ಯಪನು. ಓ ಸ್ನೇಹಿತನಾದ ರಾಮಭದ್ರನೇ, ಕಾಪಾಡು ಕಾಪಾಡು. ಈ ವಿಜನವಾದ ಕಾಡಿನಲ್ಲಿ ನನ್ನನ್ನು ಯಾರು ಹೀನಸ್ವರದಿಂದ ಕೂಗುವಂತಿದೆ. ರಾಮಭದ್ರನೇ, ಈ ದುಷ್ಟ ಕಾಡಾನೆಯಿಂದ ನನ್ನನ್ನು ರಕ್ಷಿಸು. ಇದು ಪಿಂಗಳನ ರೋದನದಂತಿದೆ. ನಾನು ಬೇಟೆಯ ವಿನೋದಕ್ಕಾಗಿ ಕಾಡಿಗೆ ಬಂದರೆ ಏಕಾಕಿಯಾಗಿ ನಾನಿರುವೆನೆಂದು ತಿಳಿದು ನನ್ನನ್ನು ಹುಡುಕಿಕೊಂಡು ಬಂದು ಕಾಡಾನೆಗೆ ಸಿಕ್ಕಿರುವಂತೆ ತೋರುವುದು. ಆ ಕಡೆ ಮರಗಳು ಅಲ್ಲಾಡುತ್ತಿವೆ. ಪಿಂಗಳನನ್ನು ಆನೆಯು ವನಮಧ್ಯಕ್ಕೆ ಎಳೆದುಕೊಂಡು ಹೋಗಿರಬಹುದು. ಮಿತ್ರನೇ, ಹೆದರಬೇಡ, ನಾನು ಬರುವೆನು. ರಾಮಭದ್ರನೇ, ರಾಮಭದ್ರನೇ, ಕಾಪಾಡು. ಪ್ರಮಾದ ಪ್ರಮಾದ! ಆನೆಯು ಬಾಣ ಮಾರ್ಗವನ್ನು ಅತಿಕ್ರಮಿಸಿದೆ. ಆದರೂ ಅದನ್ನು ಅನುಸರಿಸಿ ಹೋಗಿ ನಾನು ಪಿಂಗಳನನ್ನು ಬಿಡಿಸುವೆನು. ಪಿಂಗಳ, ಪಿಂಗಳನೆಲ್ಲಿರುವನು? ಪಿಂಗಳ, ಪಿಂಗಳ, ಸಮಾಧಾನ ಮಾಡಿಕೊ. ನೀನು ಯಾರು? ಓ ರಾಮಭದ್ರನೋ? ಹೌದು. ಮೊದಲು ವಿಶ್ರಮಿಸಿಕೊಂಡು ಅನಂತರ ನಿನ್ನ ವರ್ತಮಾನವನ್ನು ಹೇಳು. ರಾಮನೇ, ನಿನ್ನ ಬೇಟೆಯನ್ನು ನೋಡಬೇಕೆಂದು ನಾನು ಬರುತ್ತಿದ್ದೆನು. ಮಧ್ಯ ಮಾರ್ಗದಲ್ಲಿ ಕಾಡಾನೆಯೊಂದನ್ನು ಎಳೆದುಕೊಂಡು ಹೋಯಿತು. ಒಂದು ಸಿಂಹ ಗರ್ಜನೆಯು ಕೇಳಿಸಿತು. ಆನಂತರ ನಾನು ಮೂರ್ಛೆ ಹೋದೆನು. ಆಮೇಲೆ ಏನಾಯಿತೆಂದು ನನಗೆ ಗೊತ್ತಿಲ್ಲ. ಮಿತ್ರನೇ, ಇಲ್ಲಿ ಧನುಷ್ಠಾಂಕಾರ ಶಬ್ದವಾಯಿತೆ ಹೊರತು ಈ ಪ್ರದೇಶದಲ್ಲಿ ಸಿಂಹಗರ್ಜನೆ ಆಗಲಿಲ್ಲ. ಓ, ಆ ಸದ್ದನ್ನೇ ಕೇಳಿ ನಾನು ಮೂರ್ಛೆ ಹೋದೆನು. ಈ ಸ್ಥಳವು ತುಂಬಾ ರಮಣೀಯವಾಗಿದೆ. ನಾವು ಇಲ್ಲಿ ಕೊಂಚ ವಿಶ್ರಮಿಸೋಣ. ಹಾಗೆ ಆಗಲಿ. ನಮ್ಮ ಸೇವಕ ಜನರು ಬರುವವರೆಗೂ ನಾವು ಇಲ್ಲಿಯೇ ವಿಶ್ರಮಿಸೋಣ. ಮಾರೀಚ ಬರುವವರೆಗಿದ್ದರೆ ಸಾಕು. ಮಿತ್ರನೇ, ದೈವಗತಿಯಿಂದ ನೀನು ಬದುಕಿಕೊಂಡೆ. ನೀನೇನಾದರೂ ಸತ್ತು ಹೋಗಿದ್ದರೆ ನನಗೆ ಸೀತಾ ಪಾಣಿಗ್ರಹಣವು ತಪ್ಪಿ ಹೋಗುತ್ತಿತ್ತು. ಏನಯ್ಯ ಹೀಗೆ ಹೇಳುತ್ತಿದ್ದೀಯ? ನನ್ನ ಮರಣದ ದುಃಖದಿಂದ ನೀನು ವಿವಾಹ ಪರಾಂಗತನಾಗುವುದುಂಟೆ? ಹಾಗೇನಾದರೂ ಆದರೆ ಜಾನಕಿಯು ಜೀವಂತವಾಗಿ ಉಳಿಯುವುದಿಲ್ಲ. ಏನು? ನನ್ನನ್ನು ಎಂದೂ ನೋಡದ ಆ ಸೀತೆಯು ಈಗ ನನಗೋಸ್ಕರ ಇಷ್ಟು ದುರಾವಸ್ಥೆಯಲ್ಲಿರುವಳು? ನಿಜಾನೇಯ? ಅವಳು ನಿನ್ನ ಮನಸ್ಸಲ್ಲೇ ಇದ್ದಾಳೆ. ಮದನಾಗ್ನಿಯು ನನ್ನ ಹೃದಯವನ್ನು ಸುಡಲು ಉಪಕ್ರಮಿಸಿತು. ಕಾಶ್ಯಪನು ಮತ್ತೊಂದನ್ನು ಹೇಳಿದ್ದಾನೆ. ಅದೇನು? ಅವಳು ನಿನ್ನ ಚಿಂತೆಯಲ್ಲೇ ನಿದ್ರಿಸುತ್ತಿದ್ದಾಳಂತೆ. ಹರಿತನದತ್ತ ಪ್ರೀತಿಯ ಮುಖ ಮಾಡಿ ನಿಂತಿದ್ದೇನೆ. ನಿನ್ನೆಲ್ಲ ಹರಿತನದತ್ತ ಪ್ರೀತಿಯ ಮುಖ ಮಾಡಿ ನಿಂತಿದ್ದೇನೆ. ತಾಪದಿಂದ ಲಜ್ಜೆಯು ಧೈರ್ಯವು ನನ್ನಲ್ಲಿ ಜಾರುತ್ತಿವೆ. ರಾಮನೇ, ಏತಕ್ಕೆ ಸುಮ್ಮನಿರುವೆ? ಆ ಸೀತೆ ಸುದ್ದಿ ನಮಗೆ ಏತಕ್ಕೆ? ಇದೇನಯ್ಯ ಹೀಗೆ ಹೇಳುತ್ತೀಯ? ಸೀತೆಯ ವೃತ್ತಾಂತವನ್ನು ನಾನು ಹೇಳುತ್ತಿದ್ದರೆ ರೋಮಾಂಚನಗೊಳ್ಳುತ್ತಿದ್ದೆ. ಹಾಗೆ ನೀನೇ ಕೇಳುತ್ತಿದ್ದೆ. ಆದರೆ ಈಗ ನಾನಾಗೆ ಹೇಳಿದರು ನಮಗೆ ಅಕ್ಕಯ್ಯ ಅನ್ನುತ್ತಿದ್ದೀಯ. ಹೆದರಬೇಡಯ್ಯ, ಸೀತೆಯ ವೃತ್ತಾಂತವನ್ನು ಹೇಳು ಎಂದು ನಾನು
ರಾಮಭದ್ರನೇ, ನಿನಗೆ ಕ್ಷೇಮವಾಗಲಿ. ಓ